ಶ್ರೀ ಉಗ್ರ ಮಾರಮ್ಮ ದೇವಿ ಪಾದಕ್ಕೆ ನನ್ನ ಶಿರವನ್ನು ಬಾಗಿ ನಮಸ್ಕರಿಸುತ್ತಾ, ರೈತ ಬಾಂಧವರಲ್ಲಿ ಕೇಳಿಕೊಳ್ಳುವುದೇನೆಂದರೆ, ಅವ್ವ 6ನೇ ತಾರೀಕು ಬಂದು ನನಗೆ ಸೊಂಡೂರು ತಾಲೂಕು ಮೆಟ್ರಿಕಿ ಗ್ರಾಮ, ಬಳ್ಳಾರಿ ಜಿಲ್ಲಾ ಮೆಟ್ರಿಕಿ ಗ್ರಾಮ ಎಂಬ ರೈತನಿಗೆ ಬಂದು 6ನೇ ತಾರೀಕು ಬಂದು ಬೆಳಗಿನ ಜಾವ 10 ಗಂಟೆಗೆ ಪಾಯಿಂಟ್ ಕೊಟ್ಟು ಮಾಡಿ ಆಮೇಲೆ ನನಗೆ ರಾತ್ರಿ ಬೋರ್ ಗಾಡಿ ಸಿಗೋಕ್ಕಿಲ್ಲ. ರಾತ್ರಿ 8:30ಗೆ ಬೋರ್ ಗಾಡಿ ಸಿಕ್ಕಿದ್ದರಿಂದ 8 ಗಂಟೆಗೆ ಬೋರ್ ಹಾಕ್ಸಿ ನಾನು ಅವ್ವ 550 ಅಡಿಗೆ ಎಂಡು ಹೇಳಿದಳು. ನನಗೆ 50 ಅಡಿಲಿಂದ ನೀರು ಸ್ಟಾರ್ಟಾಗಿ 550 ಅಡಿಗೆ ಕ್ಲೋಸ್ ಮಾಡಿದ್ದೀನಿ. 50 ಅಡಿಲಿಂದ ಸ್ಟಾರ್ಟು 280 ಅಲ್ಲೇಲಿಂದ ದರಿ ಒಂದು ದರಿ ಆದ್ಮೇಲೆ ಹಂಗೆ ದರಿ ಚೇಂಜ್ ಹಾಕಿ ಅಂತ 280 ಅಡಿ 370 ಅಡಿಯಾಗಿ ನೀರು ಕಂಟಿನ್ಯೂ ನೀರು 2.5 ಇಂಚು ಸಬ್ಜೆಂಟು ನೀರು ಬಂದವೆ. ದಯಮಾಡಿ ರೈತರಲ್ಲಿ ಕೇಳ್ಕೊಳ್ಳುವುದೇನೆಂದರೆ, ನಾನು ಸಹಿತ ಅವಾಗ ಬುಕ್ಕಿಂಗ್ ಮಾಡಿ 1 ವರ್ಷ ಆಗಿತ್ತು. 1 ವರ್ಷ ಆಗಿದ್ದ ಸಹಿತ ಬುಕ್ಕಿಂಗ್ ಮಾಡಿದ ಮೇಲೆ 3 ತಿಂಗಳಾದಮೇಲೆ ಅಮ್ಮ ಹೊಲದಲ್ಲಿ ಬಂದು ಪೂಜೆ ಮಾಡಿದ್ದಳು. ನಿನಗೆ ನೀರಿಲ್ಲ ಮಗ, ನಾನು ಮತ್ತೆ ಬರ್ತೇನೆ ಅಂತ ಹೇಳಿ ಅವ್ವ 1 ವರ್ಷ ಆದಮೇಲೆ ಬಂದು ಪಾಯಿಂಟ್ ಮಾಡಿಕೊಟ್ಟು ನನಗೆ ಪಾಯಿಂಟು 2.5 ಇಂಚು ನೀರು ಮಾಡಿ ಕೊಟ್ಟಾಳೆ. ರೈತರಲ್ಲಿ ಕೇಳಿಕೊಳ್ಳುವುದೇನೆಂದರೆ, ತಾಳ್ಮೆ ಇರಬೇಕು ಸ್ವಲ್ಪ. ಅವ್ವ ಮಾತು ಕೊಟ್ಟ ಮೇಲೆ ಬಂದೇ ಬರ್ತಾಳೆ. ದಯಮಾಡಿ ರೈತರಲ್ಲಿ ಕೈ ಮುಗಿದು ಕೇಳಿಕೊಳ್ಳುವುದೇನೆಂದರೆ, ಮೆಟ್ರಿಕಿ ಗ್ರಾಮ ರೈತ ತಾಳ್ಮೆರಿ, ಅವ್ವ ಬರ್ತಾಳೆ. ಅವನ ನಂಬಿ ನಿಮ್ಮ ಕಷ್ಟ ಪರಿಹಾರ ಆಗ್ತತೆ, ಖಂಡಿತ ಪರಿಹಾರ ಆಗ್ತತೆ. ನನಸೈತಿಯೇ ಭಾಳ ನಿಮ್ಮ ಎಲ್ಲರಿಗಿಂತ ನನಸೈತಿಯೇ ಕಷ್ಟ ಇದೆ. ರೈತರು ಯಾರು ಕಷ್ಟ ಇಲ್ಲ ಅಂತ ಹೇಳಿಲ್ಲ. ನಾನು ಸಹಿತ ಅವನಲ್ಲಿ ನನ್ನ ಕಷ್ಟ ಕೇಳಿಕೊಳ್ಳದಾಗ ನಾನು ಸಹಿತ ವಿಡಿಯೋ ಮಾಡಿ ಸ್ವಾಮಿಗೆ ಹಾಕಿದಾಗ, ಮಲ್ಲಿಕಾರ್ಜುನ್ ನೀನು ಭಯಪಡಬೇಡ ಅಮ್ಮಾರದಾರೆ, ಮಲ್ಲಿಕಾರ್ಜುನ್ ನೀನು ಭಯಪಡಬೇಡ ಅಮ್ಮಾರದಾರೆ ಅಂತ ಹೇಳಿ ನನಗೆ ಸಮಾಧಾನ ಹೇಳಿ ಪಾಯಿಂಟ್ ಬಂದು ಚೆಕ್ ಮಾಡ್ಯಾರೆ. ನನ್ನ ಸಹಿತ ಕಷ್ಟ ಇವತ್ತಿಗೆ ಅಮ್ಮವರು ಬಂದಿರೋದ್ರಿಂದ ಕಷ್ಟ ಸಂಪೂರ್ಣ ಕಷ್ಟ ಪರಿಹಾರ ಆದಂಗೆ. ಮತ್ತು ಹೋದ ವರ್ಷ ಬೆಳೆ ನನಗೆ ನೀರಿಲ್ಲದ್ರ ಸಹಿತ ಅಮ್ಮವರು ಬಂದು ನನ್ನ ಜಮೀನಿನಲ್ಲಿ ಪಾದ ಇಟ್ಟು ಹೋಗಿದ್ದರಿಂದ ಸಬ್ಜೆಂಟಾಗಿ ಬೆಳೆ 140 ಕ್ವಿಂಟಲ್ ಹತ್ತಿ ಬೆಳೆದು 9 ಲಕ್ಷ ರೂಪಾಯಿ ಬೆಳೆ. ಅವ್ವ ಬಂದರೆ ದಯಮಾಡಿ ರೈತರಲ್ಲಿ ಕೇಳಿಕೊಳ್ಳುವುದೇನೆಂದರೆ, ತಾಳ್ಮೆ ಇರ್ರಿ. ತಾಳ್ಮೆ ಇದ್ದನಪ್ಪ ಅಂದ್ರೆ ಅವ್ವ ಯಾರು ಅಮ್ಮನ ನಂಬಿರೋ ರೈತರು ಅವರು ಒಂದು ದಿನ ಇಲ್ಲ ಅಂದ್ರೆ ಒಂದು ದಿನ ಅಮ್ಮರು ಬಂದೇ ಬರ್ತಾರೆ, ನಿಮಗೆ ಪಾಯಿಂಟ್ ಮಾಡಿ ಕೊಡ್ತಾರೆ. ನಿಮ್ಮ ಕಷ್ಟ ಪರಿಹಾರ ಆಗ್ತತೆ. ದಯಮಾಡಿ ತಾಳ್ಮೆಂದಿರಿ. ಏಕೆಂದರೆ ರೈತರಿಗೆ ಕೇಳಿಕೊಳ್ಳುವುದೇನೆಂದರೆ, ನಾನು ಸಹಿತ ರೈತ 8 ಬೋರು ಒಂದಲ್ಲ ಎರಡಲ್ಲ 8 ಬೋರು ಯಾರು ಹೇಳಿದ್ರೆ 400 ಅಡಿ ಹೇಳಿದ್ರೆ 400 ಅಡಿ 370 ಅಡಿ 300 ಅಡಿ ಲಾಸ್ಟು ಒಬ್ಬರು ಹಿಂಗಪ್ಪ ನಿನಗೆ ಲಾಸ್ಟ್ ಕೇಳಿದ್ರೆ 700 ಅಡಿ 550 580 700 ಅಡಿಯಾಗ ನೀರು ಬೀಳ್ತಾವೆ. ಲಾಸ್ಟು ನನ್ನ ಸಾಲ ಮಾಡಿ ಲಾಸ್ಟ್ ಪಾಯಿಂಟು 700 ಅಡಿ ಹಾಕ್ಸಿದ ಸಹಿತ ಒಂದು ಹನಿ ನೀರು ಬಿದ್ದಿಲ್ಲ. ಅಮ್ಮವರು ಬಂದು ಪಾಯಿಂಟ್ ಮಾಡಿ ಕೊಟ್ಟ ಮೇಲೇ ನನಗೆ 2.5 ಇಂಚೆ ಸಬ್ಸೆಂಟಾಗಿ ನೀರು ಬಿದ್ದವೆ. ದಯಮಾಡಿ ರೈತರಲ್ಲಿ ಮತ್ತೊಂದು ಮನವಿ ಮಾಡಿಕೊಳ್ಳುವುದೇನೆಂದರೆ, ಅಮ್ಮನ ನಂಬಿ ಒಂದು ದಿನ ಇಲ್ಲಾಂದ್ರೆ ಒಂದು ದಿನ ಬಂದೇ ಬರ್ತಾಳೆ, ನಿಮಗೆ ಪಾಯಿಂಟ್ ಮಾಡಿಕೊಡ್ತಾಳೆ, ನಿಮ್ಮ ಕಷ್ಟ ಪರಿಹಾರ ಮಾಡಿ ಕೊಡ್ತಾಳೆ. ದಯಮಾಡಿ ರೈತರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಯಾವುದೇ ಕಾರಣಕ್ಕೂ ಅಮ್ಮವರಿಗೆ ಕೆಟ್ಟ ಮೆಸೇಜ್ ಮಾಡಬೇಡಿ. ಅವರೆಲ್ಲ ಶಿವನ ಭಕ್ತರು. ಅವ್ವ ಬಂದು ಪಾಯಿಂಟ್ ಮಾಡಿ ಕೊಡ್ತಾಳೆ ನಂಬಿ. ನನ್ನ ಹತ್ರ ನಮ್ಮ ಜಮೀನಲ್ಲಿ ಬಂದು ನಾನು ಎಷ್ಟು ಪುಣ್ಯ ಮಾಡಿದ್ದು ಸಿಗ್ಬೇಕಂದನಪ್ಪ ಅಂದ್ರೆ ಅಮ್ಮವರು ನಮ್ಮ ಜಮೀನಲ್ಲಿ ಬಂದು ವಾಸ್ತವ ಹೂಡಿ ಒಂದು ದಿನ ನಮ್ಮ ಜಮೀನಲ್ಲೇ ಮಲಿಕೊಂಡು ನನಗೆ ಪಾಯಿಂಟ್ ಮಾಡಿ ಕೊಟ್ಟಳು ಅಂದರೆ, ನನ್ನ ಜೀವ ಇರೋ ಮಟ್ಟಿಗೆ ನನ್ನ ಇರೋವರೆಗೆ ನಾನು ಅಮ್ಮನ ಭಕ್ತನಾಗಿ ಇರ್ತೀನಿ. ನಮ್ಮ ಕುಟುಂಬ ಸಹಿತ ಅಮ್ಮನಾಗಿ ಭಕ್ತನಾಗಿ ಇರ್ತೀನಿ. ನೀವು ಕೂಡ ಅಮ್ಮನ ಭಕ್ತನಾಗಿರ್ರಿ. ಬಂದು ನಿಮ್ಮ ಕಷ್ಟ ಪರಿಹಾರ ಖಂಡಿತ ಮಾಡಿ ಕೊಡ್ತಾಳೆ ಎಂದು ನಿಮ್ಮಲ್ಲಿ ಮತ್ತೊಮ್ಮೆ ರೈತರಲ್ಲಿ ಕೈ ಮುಗಿದು ಕೇಳಿಕೊಳ್ಳುತ್ತೀನಿ. ಈ ರೈತನ ಕೊನೆ ಆಸೆ ಒಂದೇ ಏನೆಂದರೆ, ಅಮ್ಮ ಕರ್ನಾಟಕ ಆಂಧ್ರ ಲಕ್ಷಾನುಗಟ್ಟಲೆ ರೈತರಿದ್ದಾಗೆ ನಾನು ಯಾವಾಗ ನಾನು ಫೋನ್ ಮಾಡಿ ಸ್ವಾಮಿ ಅಷ್ಟು ಲಕ್ಷಾನುಗಟ್ಟಲೆ ಭಕ್ತರು ನನ್ನ ಕಾಲು ಒತ್ತಟಿ ಮಲ್ಲಿಕಾರ್ಜುನ್ ಅಂದ ತಕ್ಷಣಿಗೆ ಬರೀ ಅವನ ವಾಯ್ಸು ಸ್ವಾಮಿ ವಾಯ್ಸು ಕೇಳೇನಪ್ಪ ಅಂದ್ರೆ ನನಗೆ ಏನೋ ಸುಮ್ಮನೆ ಮೈಯೆಲ್ಲ ರೋಮಾಂಚನ ಫುಲ್ಲು ಖುಷಿಯಾಗಿ ಆವತ್ತು ದಿನದಲ್ಲಿ ಊಟನ ಮಾಡೋಕ್ಕಾಗಲ್ಲ. ಅವ್ವ
ಮಾತಾಡಿಬಿಟ್ಲಲ್ಲ ಅಂತ ಫುಲ್ಲು ಖುಷಿನೇ ನಿಮಿಷತೆ ಅದೇ ಖುಷಿ ತರ್ತದೆ. ಒಂದು 4 ದಿನ ಟೈಮ್ ಕಾಯಿರಿ, ಅವ್ವ ಖಂಡಿತ ಬರ್ತಾಳೆ. ಬಂದು ನಿಮಗೆ ಪಾಯಿಂಟ್ ಮಾಡಿ ಕೊಡ್ತಾಳೆ. ಈ ರೈತನ ಇನ್ನೊಂದು ಕೊನೆ ಆಸೆ ಏನೆಂದರೆ, ಅವ್ವ ಇಡೀ ಭಾರತ ದೇಶದಾದ್ಯಂತ 140 ಕೋಟಿ ಜನಸಂಖ್ಯೆ ಐತೆ. 140 ಕೋಟಿ ಜನಸಂಖ್ಯೆಗೆ ಅನುಗುಣವಾಗಿ ಇಡೀ ಭಾರತ ದೇಶದಂತೆ ಬೆಳಿಬೇಕನ್ನೋದು ಈ ರೈತನ ಆಸೆ. ಎಲ್ಲ ರೈತರಿಗೆ ಇವತ್ತು 70% ರೈತರು, 30% ಎಂಪ್ಲಾಯ್ ಇದ್ದಾರೆ. 70% ರೈತರ ಮನದಲ್ಲಿ ಅಮ್ಮ ಶಾಶ್ವತವಾಗಿ ಉಳಿಬೇಕೆಂದು ಇಡೀ ಭಾರತ ದೇಶದಾದ್ಯಂತ ಹರಡಬೇಕನ್ನೋದೇ ಈ ರೈತನ ಕೊನೆ ಆಸೆ ಆಗಿರುತ್ತದೆ. ಮತ್ತೊಮ್ಮೆ ಕೇಳಿಕೊಳ್ಳುವುದೇನೆಂದರೆ, ರೈತ ದಯಮಾಡಿ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ, ಅಮ್ಮವರು ಖಂಡಿತವಾಗಿ ಬಂದೇ ಬರ್ತಾರೆ. ಸ್ವಲ್ಪ ಸಮಯ ಕಾಯಿರಿ. ಒಂದು ದಿನ ಇಲ್ಲೊಂದು ಒಂದು ದಿನ ಬರ್ತಾರೆ, ನಿಮ್ಮ ಕಷ್ಟ ಪರಿಹಾರ ಮಾಡ್ತಾರೆ. ಅಮ್ಮನ ಯಾರು ನಂಬಿ ರೈತರು ಅವರು ಕೈ ಬಿಡೋದೇ ಇಲ್ಲ. ಅಮ್ಮ ದಯಮಾಡಿ ಬರ್ತಾರೆ, ಕಾಯಿರಿ. ನಿಮ್ಮಲ್ಲಿ ಮತ್ತೊಂದು ಮನವಿ ಮಾಡಿಕೊಳ್ಳೋದಾದರೆ, ಮತ್ತೊಂದು ಕೈ ಮುಗಿದು ಕೇಳಿಕೊಳ್ಳುತ್ತೇನೆ, ಕಾಯಿರಿ.